ಹೆಂಗೈತೆ ನಮ್ಮ ಸಿಂಹಾಸನ. ಬೆಳಿಗ್ಗೆ ಎದ್ದು ನಾನು ನೀಟಾಗಿ ರೆಡಿಯಾಗಿ ಈ ಥರ ಕಾಣ್ತಾ ಇದ್ದೆ. ಅದಾದಮೇಲೆ ತಿಂಡಿನ ಮುಗಿಸ್ಕೊಂಡು ನಮ್ಮ ಕರ್ಗಿನ ಎತ್ತಾಕೊಂಡು ಜೊತೆಗೆ ನಮ್ಮ ಶುಗರ್ನ ಎತ್ತಾಕೊಂಡು ನಾವು ಹೋಗಿದ್ದೆ ನಮ್ಮ ಸೈಟ್ ಕಡೆ. ನಮ್ಮ ಸೈಟಲ್ಲಿ ನನ್ನ ಫ್ಲೋರಲ್ಲಿ ಕೆಲಸ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ. ಅದೇ ಇಂಟೀರಿಯರ್ ಡಿಸೈನ್ ಅವ್ರದ್ದು ಆಲ್ರೆಡಿ ಸ್ವಲ್ಪ ವರ್ಕ್ನ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಅದನ್ನು ನೋಡಿಕೊಂಡು ಈ ಕಡೆ ಬಂದೆ. ಈ ಕಡೆ ಬಂದಾಗ ಇಲ್ಲಿ ಒಂದು ಸಿಂಹಾಸನನ ರೆಡಿ ಮಾಡಿದ್ರು. ಅದ್ರ ಮೇಲೆ ಕೂತ್ಕೊಳ್ಳೋಣ ಅಂತ ಹೋದೆ. ಆದರೆ ಅದು ನೋಡಿದ್ರೆ ರಟ್ಟೊಂದಾಗಿತ್ತು. ನಿಂತು ನನಗಂತೂ ನಿಜವಾಗ್ಲೂ ಬೇಜಾರಾಗಿತ್ತು. నికృష్టుడా దరిద్రుడా అమ్మవాళ్ళతోటి పుట్టినోడా పాపంరా నీకు ఆ చదివే లేదురా. ನನಗಂತೂ ಕುಂತು ಬೋರ್ ಆಗಿತ್ತು. ಅದಕ್ಕೋಸ್ಕರ ರೀಲ್ಸ್ನಾರು ಮಾಡೋಣ ಅನ್ಬಿಟ್ಟು ನಾನು ರೀಲ್ಸ್ ಮಾಡಕ್ ಹೋದೆ. ಅದಾದ್ಮೇಲೆ ರೀಲ್ಸ್ ಮಾಡಕ್ಕೆ ನಾನು ಸ್ಟಾರ್ಟ್ ಮಾಡಿದೆ. ಯಾರೋ ನಿಮ್ಗೆ ಹೇಳ್ಕೊಟ್ಟು ಬೇವರ್ಸಿ ನನ್ನ ಮಕ್ಕಳ ಒಬ್ಬರಿಗ ನಾಲೆಡ್ಜ್ ಬೇಡವೇನು? ಬಿಕನಾಸಿ ನನ್ನ ಮಕ್ಕಳ ಒಬ್ಬನು SSLC ಪಾಸ್ ಆಗಿಲ್ಲ, ಎಲ್ಲ ಅನ್ಎಜುಕೇಟೆಡ್ ಪೆಂಗುಂಡೆವು. ಇವನ್ನೆಲ್ಲ ತಗೊಂಡು ದೇಶ ಉದ್ಧಾರ ಮಾಡ್ಬಿಡ್ತೀವಿ, ಅದ್ ಕಟ್ಬಿಡ್ತೀವಿ. ನಾವು ಕೂತ್ಕೊಂಡು ಡಿ ಯೂನಿವರ್ಸ್, ಡಿ ಡುಬಾ ಕಲ್ಟ್, ಡಿ ಕಲ್ಟ್ಸ್ ಅಂತೆ ಏನೋ ಅನ್ಕೊಳ್ಳಿ ಅಂತ ನಾನು ಅನ್ಕೊಂಡು ಅದಾದ್ಮೇಲೆ ಸೀದಾ ನಾವು ಊಟದ ಕಡೆ ಬಂದು ಊಟನ ಮುಗಿಸ್ಕೊಂಡು ತಿರ್ಗಾ ನಾವು ಬಂದಿದ್ದೆ ಸೈಟಿಗೆ ಬಂದು ನಮ್ಮ ವರ್ಕ್ ಅಂತೂ ಏನೂ ಇಲ್ಲ. ಅದಕ್ಕೋಸ್ಕರ ಸುತ್ತಾಡ್ಕೊಂಡು ಈ ತರ ಶೋಕಿಗಳನ್ನ ಮಾಡ್ಕೊಂಡು ನಾವು ಆರಾಮಾಗಿ ಸುತ್ತಾಡ್ಕೊಂಡು ಸೈಟಲ್ಲಿ ಇದ್ದೋ. ಅದಾದ್ಮೇಲೆ ರಂಗಣ್ಣ ಹಿಂಗನ್ನದ ಆಮೇಲೆ ಏನೂ ಇಲ್ಲ. ನಾನು ಪಾರ್ಟ್ ಟೈಮ್ ಜಾಬ್ ಕಡೆ ನಾನು ಹೊರಟೆ. ಯಾಕೆ ಅಂತಂದ್ರೆ ನನ್ಗೆ ಇವತ್ತು ಏನು ಕೆಲಸ ಇರ್ಲಿಲ್ವಲ್ಲ, ಎಲ್ಲಾದ್ರೂ ಹೋಗಿ ಏನಾದ್ರು ಕೆಲಸ ಮಾಡೋಣ ಅಂತ ಅನ್ಬಿಟ್ಟು ಹೋದೆ. ಅದಾದ್ಮೇಲೆ ಫಸ್ಟ್ ಆರ್ಡರ್ ನನ್ಗೆ ಎಲ್ಲಿ ಬಿತ್ತು ಅದನ್ನ ನಾನು ಪಿಕಪ್ ಮಾಡ್ಕೊಂಡು ನಮ್ಮ ಕರ್ಗಿನ ತಕೊಂಡು ನಾನು ಅಲ್ಲಿಂದ ಹೋಗಿ ಡೆಲಿವರಿನ ಮಾಡಿದೆ. ಅದಾದ್ಮೇಲೆ ಇನ್ನೊಂದು ಆರ್ಡರ್ ಬಿತ್ತು, ಅದನ್ನ ಪಿಕ್ ಮಾಡಕ್ ಹೋದೆ. ಅಯ್ಯೋ ಗುರು, ಇಲ್ಲಿರೋ ಟ್ರಾಫಿಕ್ ನ ನೋಡ್ಬಿಟ್ಟು ನಾನು ಅರ್ಧ ಗಂಟೆ ನಿಂತ್ಕೊಂಡೆ ಗುರು. ನನಗಂತೂ ಸೈಕ್ ಆಯ್ತು. ಅದಾದ್ಮೇಲೆ ಆರ್ಡರ್ನ ಪಿಕಪ್ ಮಾಡ್ಕೊಂಡು ಆರ್ಡರ್ಗಳನ್ನೆಲ್ಲ ಡೆಲಿವರಿ ಮಾಡ್ಬಿಟ್ಟು ಅದಾದ್ಮೇಲೆ ಹೊಟ್ಟೆ ಒಂದ್ ಸ್ವಲ್ಪ ಗುಳುಗುಳು ಅಂತಿತ್ತು. ಅದಕ್ಕೋಸ್ಕರ ಒಂದು 90ನ ಹೊಡ್ಕೊಂಡು ಅದಾದ್ಮೇಲೆ ನಾವು ಸೀದಾ ಬಂದಿದ್ದೆ ಆ ಡೆಲಿವರಿನ ಮಾಡಿದೆ. ಅದಾದ್ಮೇಲೆ ಹೊಟ್ಟೆ ಹಸಿತಿತ್ತು. ಅದಕ್ಕೋಸ್ಕರ ಸ್ವಲ್ಪ ಊಟನ ಮುಗಿಸ್ಕೊಂಡು ನೆಕ್ಸ್ಟ್ ಆರ್ಡರ್ನ ಡೆಲಿವರಿ ಮಾಡಕ್ ಹೋದೆ. ಅದಾದ್ಮೇಲೆ ಈ ತರ ಪೋಸ್ನ ಕೊಟ್ಕೊಂಡು ಲಿಫ್ಟ್ ಅಲ್ಲಿ ಅದಾದ್ಮೇಲೆ ಡೈರೆಕ್ಟ್ ನಾನು ಬಂದಿದ್ದೆ ನಮ್ಮ ಪಿ ಜಿಗೆ ಬಂದ್ಮೇಲೆ ನನ್ನ ಹೇರ್ ಸ್ಟೈಲು ಹಿಂಗಾಗಿತ್ತು. ನಾನು ಈ ತರ ಕಾಣ್ತಾ ಇದ್ದೆ. ಇವತ್ತಿನ ದಿನ ಇಲ್ಲಿಗೆ ಎಂಡ್ ಮಾಡಿದೆ.